ಹೊರಗಡೆ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ, ಮೂರು ಕಾಲ ನಾವು ಬಾಳೋದಕ್ಕೆ ಇದುವೇ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಊಟ ತಿಂಡಿಗೆ ಕಾಯೋದಿಲ್ಲ, ತಿಂಗಳು ಬರೋದ್ರಲ್ಲಿ ಸಂಬಳಕ್ಕೆ ಕಾಯೋದಿಲ್ಲ. ಆದ್ರೆ ಅದೇನೋ ಗೊತ್ತಿಲ್ಲ ರೀ, ರಾತ್ರಿ 8 ಗಂಟೆ ಆದ್ರೆ ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ಯಾಕೆ ಅಂತಂದ್ರೆ ಇದು ನಿಮ್ಮನ್ನ ನಗ್ಸುವಂತ ಪುಣ್ಯದ ಕೆಲಸ ಶುರು ಮಾಡೋ ಟೈಮ್. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಜೋರು. ನನ್ನ ಪ್ರೀತಿಯ ಗುರುಗಳು, ನನ್ನ ಮಾರ್ಗದರ್ಶಿ ಮಜಾಧಿಪತಿ ಗುರು ಕಿರಣ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಗೈಸ್. ಮಜಾ ಭಾರತದ ಧ್ರುವ ತಾರೆ ರಚಿತಾ ರಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನು ವಾರ ಪೂರ್ತಿ ನಗ್ಸಿ ಇವತ್ತು ಕೂಡ ನಿಮ್ಮನ್ನ ನಗ್ಸೋದಕ್ಕೆ ರೆಡಿ ಆಗಿರುವಂತ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್. ಸಂಸಾರದಲ್ಲಿ ಸಮ ಇಲ್ಲದೆ ಇದ್ರೂ ಪರವಾಗಿಲ್ಲ, ಸಾರಾಯಿ ಇರ್ಲೇಬೇಕು. ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ತರ ಆದ್ರೆ ಸಂಸಾರದ ಗತಿ ಅಧೋಗತಿ. ಕಟ್ಕೊಂಡ ಗಂಡನಿಗೆ ನೆನಪು ನೆಗದಿ ಬಿದ್ದು ಮರುವು ನೆತ್ತಿ ಮೇಲೆ ಬಂದು ಕೂತಿದೆ. ಹೆಂಡತಿ ಕಟ್ಟೆ ಈ ಎಂಟ್ರಿ ಆಗ್ಬೇಡ. ನೋಡಿ ಹೆಂಗ್ ಹೇಳ್ಕೊಬತ್ತಾಳೆ ಇವಳು. ನಿನಗೂ ಅಷ್ಟೇ, ಒಂದ್ ಚೂರ್ ಚೆನ್ನಾಗಿರೋ ಹುಡುಗ ಸಿಕ್ಬಿಟ್ರೆ ಹೋಗಿ ಕುಂಡಾರ್ ಬಿಡ್ತೀಯ. ನೀವಷ್ಟೇ ಕಣ್ರಿ, ತೆಳ್ಳಗೆ ಬೆಳ್ಳಗೆ ಬಿಟ್ರೆ ಹೋಗಿ ಡ್ಯಾನ್ಸ್ ಬಿಡ್ತೀರಾ. ನಾನು ನಿಮ್ ಹೆಂಡತಿ ಕಣ್ರಿ. ಜಯ, ಅಮ್ಮಯ್ಯ, ಅದ್ಯಾಕ್ರಿ ಒಳ್ಳೆ ದುಡ್ಡು ಬೆಕ್ತರ ಓಡಾಡ್ತಿದ್ದೀರಾ? ಅಲ್ಲ ಸ್ಟೇಜ್ ಮೇಲೆ ಬಂದು ಇಷ್ಟೊತ್ತಾಗಿದೆ, ಒಂದ್ ಎಂಟ್ರಿ ಸಾಂಗ್ ಇಲ್ಲ ನೋಡಿ. ಡಿಜೆ ಸುರಿ ನಿನ್ ದೇವ್ರ ನೋಡ್ಕತ ಬಿಡಪ್ಪ. ಯೋ, ಅವಯ್ಯ ಸಾಂಗ್ ಹಾಕು ಆಯ್ತು, ನೀವ್ ಆ ಯಮ್ಮನ್ ಜೊತೆ ಅರ್ಧ ಗಂಟೆ ಡ್ಯಾನ್ಸ್ ಮಾಡಿದ್ದು ಆಯ್ತು. ನಿಮ್ ಮರುವಿನ ಕಾಯಿಲೆಗೆ ಇಷ್ಟು ಬೆಂಕಿ ಹಾಕ. ಯಾರಿಗೆ ಮರುವಿನ ಕಾಯಿಲೆ ಅಂತ್ಯಾ? ನನಗ್ ಮರುವಂತೆ. ಅಲ್ಲಿ ಸಾಧಕ್ ಹೋಗಿಲ್ಲ ಸರ್ ಕೂತಿರೋದು ನಿಜ ತಾನೆ? ಇಲ್ಲಿ ಅರ್ಚನಾ ಉಳ್ಪ ಮೇಡಮ್ ಕೂತಿರೋದು ನಿಜ ತಾನೆ? ಇದು ಕನ್ನಡಕ್ಕೆ ಹೋಗಿಲ್ಲ ಸೆಟ್ ತಾನೆ? ಸರ್, ನನ್ನ ಹೆಸರು ಕರಿಬಸು ಅಂತ. ನಾನು ರಾಯಚೂರಿಂದ ಬಂದಿದ್ದೀನಿ. ಪಲ್ಲಕ್ಕಿ ಸಿನಿಮಾದಿಂದ ಹಾಡು ಹೇಳ್ತಾ ಇದ್ದೀನಿ. ಹಾಡಿದವರು ಗುರು ಕಿರಣ್, ಬರೆದವರು ಗುರು ಕಿರಣ್, ಸಂಗೀತ ಗುರು ಕಿರಣ್. ಅಯ್ಯೋ ಮರ್ತೇ ಬಿಟ್ಟೆ ಸರ್. ಆಡಿಯನ್ಸ್ ಗೆಲ್ಲ ನಮ್ಮ ಅಮ್ಮ ಕೂತಾರೆ. ಅಮ್ಮ ಒಂದ್ಸರಿ ಹಾಯ್ ಮಾಡು. ಹಾಯ್ ಮಾಡಮ್ಮ. ಹಾ, ನಮ್ಮ ಅಮ್ಮ ಒಂಚೂರು ದಡ್ಡಿ. ಮಂಜು ಒಂಚೂರು ಬೇಸ್ ರೆಡಿ ಮಾಡು. ಬೇಸು. ಮಂಜು ಬೇಸ್ ರೆಡಿ ಮಾಡಲ್ಲ, ನಿಮ್ ಬೆಳೆದಿರೋ ಬೇಸಿಗೆ ಬಂದು ಒಂದು ಇಡ್ತಾನೆ ರೀ. ಬೇಸ್ ಬೆಳೆಸ್ಕೊಳ್ಳೋ ಬದಲು ತಲೆಯಲ್ಲಿ ಮೆಮೊರಿ ಪವರ್ ಬೆಳೆಸ್ಕೊಂಡಿದ್ರೆ ನನಗೆ ಯಾಕಿಂತ ನಾಯಿ ಪಾಡು ಬರ್ತಾ ಇತ್ತು. ಇದು ಮಜಾ ಭಾರತ ಸೆಟ್ಟು ಕಣ್ರಿ. ಕರೆಕ್ಟ್, ಇದು ಮಜಾ ಭಾರತ ಸೆಟ್ಟು. ಕನ್ನಡಕ್ಕೆ ಹೋಗಿಲ್ಲ ಅವ್ರೆ, ಇಲ್ಲಿಗೆ ಬಂದವ್ರೆ. ಜಯ, ಅಮ್ಮಯ್ಯ, ಇವತ್ತು ಸುಮ್ಮನೆ ನಿಂತಿದ್ದೆಲ್ಲ, ಹೋಗಿ ಒಂದು ಟೀ ತಗೊಬರೆ. ಹಾ ಸರಿ. ಹೆಂಡತಿ ಕೊಟ್ಟ ಸಿಹಿ ಮುತ್ತಿನಿಂದ ಗಂಡನಿಗೆ ಶುಗರ್ ಬಂದು ಸತ್ತ. ಹೆಂಡತಿ ಮುತ್ತಲ್ಲಿ ಇಷ್ಟೊಂದು ಶುಗರ್ ಇರುತ್ತಾ ಮೇಡಮ್? ಅಯ್ಯೋ. ಟೀ ತಗೊಳ್ಳಿ. ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ನಾನ್ ನಿಮ್ಗೆ ಇಷ್ಟ ಆದ್ನಾ? ಹಾ, ಇಷ್ಟ ಅದೇ. ನಿಮ್ಗೆ ಡ್ಯಾನ್ಸ್ ಎಲ್ಲ ಬರುತ್ತಾ? ಓ, ಡ್ಯಾನ್ಸ್ ಆಡ್ತೀನಿ. ಹೆಂಗಿದೆ ನೋಡಿ, ಮದುವೆ ಲೇಟ್ ಮಾಡೋದ್ ಬೇಡ, ಈ ಶ್ರಾವಣದಲ್ಲಿ ಇಟ್ಕೊಬಿಡ. ಬೇಡ, ಇವತ್ತೇ ಇಟ್ಕೊಂಡು ಫಸ್ಟ್ ನೈಟ್ ಮುಗಿಸ್ಬಿಡೋಣ. ಅಯ್ಯೋ, ನಿಮ್ಮ ಮೆರವಿನ ಕಾಯಿಲೆಗೆ ರೀ. ಜಯ, ಅಮ್ಮಯ್ಯ, ಇಲ್ಲಿ ನೋಡಿ ಸರ್, ನನ್ನ ಹೆಂಡತಿ ಅನ್ನೋದನ್ನೇ ಮರ್ಬಿಟ್ಟಿದ್ದಾರೆ. 20 ವರ್ಷ ಆಯ್ತು ನಾವು ಮದ್ವೆ ಆಗಿ ಪ್ರತಿ ಸರಿ ಟೀ ತಂದು ಕೊಟ್ಟಾಗ್ಲೂ ಹುಡುಗಿ ನೋಡ್ತಾನೆ ಇರ್ತಾರೆ, ಮದ್ವೆ ಆಗ್ತಾನೆ ಇರ್ತಾರೆ. ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಮರ್ತಿರೋ ಮಹಾಶೂರ ಸರ್ ಇವನು. ಹೂ ಹಾಕಿರೋ ಮಂಚದ ಮೇಲೆ ಮಲ್ಕೊಂಡು ಏನ್ ಮಾಡೋದು ಅಂತಾನೆ ಗೊತ್ತಾಗದೆ ಸುಮ್ನಿದ್ದ ಸರ್. ಆಮೇಲೆ ನಾನೇ ಹೇಳ್ಕೊಟ್ಟೆ ಸರ್. ಅವಾಗ ನಾನು ಹಿಂಗ್ ಇಟ್ಕೊಂಡು ಡನ್ ಅನ್ಸಿದ್ದಕ್ಕೆ ಯಾವ್ದೋ ದೇವಸ್ಥಾನಕ್ಕೆ ಬಂದಿದ್ದೀನೇನೋ ಅಂತ ಕೈ ಮುಕ್ಕೊಂಡು ಭಜನೆ ಮಾಡ್ತಾ ಇದ್ದ. ಅವತ್ತು ಏನು ಆಗಿಲ್ಲ. 20 ದಿನ ಆದ್ಮೇಲೆ ಜಯ, ಅಮ್ಮಯ್ಯ,
ಮುಷ್ಟಿ ಕಟ್ಟಿ ಹಿಂಡ್ದ ಅಂದ್ರೆ 1.5 ಲೀಟರ್ ಹಾಲು. ಪಾಪ ಯಾವ್ದೋ ಮಗು ಅವ್ರ ಅಮ್ಮನ ಹಾಲು ಕೇಳ್ತಾ ಇದೆ. ಹೆಂಗದ ನೋಡಿ ಅಮ್ಮ ಹಾಲು. ಬೇಡಪ್ಪ ಇದೆ. ಏ ತಗಳಿ, ಅಯ್ಯೋ, ನಮ್ ದಪ್ಪ ಹಾಲು. ಕೆಂಪುದಿದ್ಯಾ? ಹಾಲು ಯಾವ್ದಾರು ಕೆಂಪುದ್ ಬರ್ತದೆ? ಏ ಕೆಂಪ್ ಪ್ಯಾಕೆಟ್ ಹಾಲಿದ್ಯಾ ಅಂತ ಕೇಳ್ದೆ. ನಮ್ ಪ್ಯಾಕೆಟ್ ಹಾಲಲ್ಲ, ಲೂಸಾ? ಮಕ ಸೇರ್ಸ್ ಹೊಡ್ಬಿಟ್ಟನು. ಹಾಲ್ ಲೂಸ್ ಮಾರಾರ. 1 ಲೀಟರ್ ಹಾಕಿ ಅಣ್ಣ. 1 ಲೀಟ್ರಾ? ಅಯ್ಯಬ್ಬ, ಎಷ್ಟಣ್ಣ? 35. ಅಯ್ಯವ್ವ. ನೆನ್ನೆ 20 ರೂಪಾಯಿ ಕೊಟ್ಟೋಗಿದ್ದಾರೆ. ಯಾರು? ಅಲ್ಲ ಅವರು. ಅಲ್ಲ ನಮ್ 35 ದಪ್ಪ ಹಾಲು. ಆಗಲ್ಲ 25 ಮಾಡ್ಕೊಳ್ಳಿ ಲಾಸ್ಟ್. ನೋಡವ, ನಿನ್ಗೋಸ್ಕರ 30ಕ್ಕೆ ಬರ್ತೀನಿ, 30ಕ್ಕೆ ಬರೋದಾದ್ರೆ ಅಣ್ಣ 25 ಮಾಡ್ಕೊಳ್ಳಿ. ಏ 30ಕ್ಕೆ ಬಾಮ. 25. ಅಲ್ಲ 30ಕ್ಕೆ ಬಾ. 25. ಯಾವಾರ ಕುದಿಸ್ಕೊಂಡಿದ್ರೆ ಸೈಡ್ಗೆ ಹೋಗಿ ಸಂಸಾರ ಮನೆ. ನಾನು ನಿಮ್ಮ ಹೆಂಡತಿ ಕಂಡ್ರಿ. ಜಯ, ಅಮ್ಮಯ್ಯ, ನೀನೇನ್ ಮಾಡ್ತಾ ಇದೀಯ? ಹಾಲೊಂದ್ ಜೊತೆ. ಅಯ್ಯೋ ರಾಮ, ಹಾಲೊಂದ್ ಜೊತೆ ರೀ, ಹಾಲ್ ತಗತ್ತಾ ಇದ್ದ. ಹಾಲ್ ಕೊಡಯ್ಯ. ಒಟ್ನಲ್ಲಿ 2 ಸತಿ ಕೊಡೋಣ. ನೀ ಕಾಸು ಕೊಡಯ್ಯ. ಅಯ್ಯೋ ನಿನ್ನ ಹಲೋ, ತಗೊಳ್ಳಿ, 1 ವಾರದ ಕೊಟ್ಟಿದ್ದೀನಿ. ಏನು ಯಾವಾರ ಅಂತಿದ್ದೆ? ಏ ಹೋಗಲೇ. ಈ ನನ್ ಮಗನಿಗೆ ಮರು ಅನ್ಸ್ತದೆ. ಹೆಂಡ್ತಿ ನೋಡ್ರು ಸಾಕತ್ತಾಗವಳೆ. ಹೆಂಗಾರ ಬಂದ್ ಕ್ಯಾಚ್ ಹಾಕೊಬಿಡ್ಬೇಕಲ್ಲ. ಮಾಡಿಸ್ತೀನಿ. ಮಾ ಬಾರಪ್ಪ. ನೋಡ್ರಿ ನನ್ನ ಪಾಡು. ಅಪ್ಪನಿಗೊಂಥರ ಕಾಯಿಲೆ ಆದ್ರೆ ಮಗನಿಗೆ ಇನ್ನೊಂಥರ ಕಾಯಿಲೆ. ಬರೀ ನಾನ್ ಸಿಂಕು. ಅಲ್ಲಪ್ಪ, ಇವತ್ತು ಮಾಸ್ ಕಾರ್ಡ್ ಕೊಡ್ತಾರೆ ಅಂತ ಹೇಳ್ದೆ, ತಂದಿದ್ಯೇನೋ? ತೋರ್ಸು. ಏನೋ ಇದು? ಇದ್ರಲ್ಲಿ ಪೇಲು 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 ಪಾಸ್ ಯಾಕೋ ಆಗಿಲ್ಲ. ಏನಂತ ಬರ್ಬಂದಿದ್ಯೋ ಎಕ್ಸಾಮ್ ಪೇಪರ್ ಅಲ್ಲಿ? ಈ ಕೆಳಗಿನ 10 ಪ್ರಶ್ನೆಗಳಿಗೆ ಬೇಕಾದ 5ಕ್ಕೆ ಉತ್ತರಿಸಿ ಅಂತ ಬರ್ದಿದ್ರು. ನಾನು 10 ಪ್ರಶ್ನೆಗೆ ಉತ್ತರ ಬರೋದು ಬೇಕಾದ 5ಕ್ಕೆ ನೀವೇ ಆರಿಸಿಕೊಳ್ಳಿ ಅಂತ ಬರ್ದೆ. ನಂಗೆ ಗೊತ್ತಿತ್ತು ಕಣೋ, ಈ ತರ ಗಾಂಚಲಿ ಏನೋ ಮಾಡಿರ್ತೀಯ ಅಂತ. ಅದಕ್ಕೆ ನೆಲದಕ್ಕೂ ಪೇಲು 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 ಅಂತ ಹಾಕಿಟ್ಟಿದ್ದಾನೆ. ನಿಮ್ಮ ಅಪ್ಪ ಬರ್ಲಿ, ಅವ್ರಿಗೆ ಕೊಡ್ತೀನಿ. ಸಿಗದು ನಿನ್ನ ಉಪ್ಪಿನಕಾಯಿ ಹಾಕ್ತಾರೆ. ಉಪ್ಪಿನಕಾಯಿ ಮನೇಲಿ ಇಲ್ವಾ? ರೀ, ನಿಮ್ ಹೆಂಡತಿ ಕರಿತಾರ ನೋಡಿ. ಯಾ ಜಯ, ಅಮ್ಮಯ್ಯ, ನಿಮ್ ಮಗನ್ ನೋಡ್ರಿ. ನನಗೆ ಮಕ್ಳಾಗಿದಾರ? ಇಲ್ಲಪ್ಪ, ದೇವ್ರಿಗೆ ಕೈ ಮುಗ್ದೆ ಪುತಕ್ ಅಂತ ನನ್ನ ಹೊಟ್ಟೆಲಿ ಇಟ್ರು, ಇನ್ನು ಹಂಗೆ ಹೊಡೆದ್ಬಿಟ್ಟೆ. ತೋರ್ಸು. ಏನಪ್ಪ, ನನ್ಗೂ ಮಕ್ಳಾಗಿದಾರಂತ. ಯಾರ್ಯಾರಿಗೂ ಊಟ ಬಿಡ್ತಾರೆ, ನನ್ನ ಅಪ್ಪ ಅಂದ್ ಬಿಡ್ತಾರೆ. ಓ ಮೈ ಸನ್, ಓ ಮೈ ಡ್ಯಾಡ್. ಹೆಂಗಿದ್ಯೋ? ಚೆನ್ನಾಗಿದ್ದೀನಿ. ನನ್ನ ಮಗ ವಿಟಮಿನ್ ಹಾಕಿ ಬೆಳೆಸಿದೀನಿ, ಅದಕ್ಕೆ ಗಡ್ಡ ಬಂದ್ಬಿಟ್ಟದೆ. ಏನಪ್ಪ ಇಷ್ಟೊಂದು ವೈಟ್ ಏರ್ಸ್ ಬೆಳೆದಿದ್ದಾವೆ? ಹ್ಞೂ ಕಣೋ, ಈ ಕಪ್ಪು ಕೂದಲು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನೀನು ವೈಟ್ ರೈಸ್ ಕಮ್ಮಿ ತಿನ್ನು. ಅದ್ ಸರಿ ಮಗನೇ, ನಾನು ಕ್ವಶನ್ ಕೇಳ್ತೀನಿ ಕಣ. ಚಂದ್ರಲೋಕದಲ್ಲಿ ಮೊದಲು ಹೆಜ್ಜೆ ಇಟ್ಟವ್ರು ಯಾರು? ಆರ್ಮ್ ಸ್ಟ್ರಾಂಗ್. ಎಂತ ಇಂಟೆಲಿಜೆಂಟ್ ಮಗ. 2ನೇ ಹೆಜ್ಜೆ ಯಾರಿಟ್ರು? 1ನೇ ಹೆಜ್ಜೆ ಅವನೇ ಇಟ್ಟಿದ್ಮೇಲೆ 2ನೇ ಹೆಜ್ಜೆನು ಅವನೇ ಇಡ್ಬೇಕಾನೆ. ಏನ್ ಕುಂತ್ಕೊಂತ ಹೋಗ್ತಾನ? ಕರೆಕ್ಟ್ ಕರೆಕ್ಟ್. ಅಂದಂಗೆ ಮಾರ್ಕ್ಸ್ ಕಾರ್ಡ್ ತೋರ್ಸು. ಇಷ್ಟೊಂದು ನಡುತ್ತಾ ಇದೆಯಾ ಅಂದ್ರೆ ಏನೋ ಮಾಡಿರ್ತೀಯ. ತೋರ್ಸು, ಮಾರ್ಕ್ಸ್ ಕಾರ್ಡ್ ತೋರ್ಸು, ತೋರ್ಸು. ಬಾ ಬಾ ಬಾ, ಏನಯ್ಯ ಇದು? 5, 10, 15. ಏಯ್, ಮಾರ್ಕ್ಸ್ ಯಾಕೋ ಕಡಿಮೆ ತೆಗ್ದಿದ್ಯಾ? ಅವರು 100ಕ್ಕೆ 100 ಕೊಡ್ತೀನಿ ಅಂದ್ರು. ಹಾ. ನಾನೇ ಬೇಡ ಅಂದೆ. ಯಾಕೆ? ಇರೋದೇ 100 ಮಾರ್ಕ್ಸ್, ಎಲ್ಲ ನನಗೆ ಕೊಟ್ಬಿಟ್ರೆ ಉಳಿದವ್ರಿಗೆ ಏನ್ ಕೊಡ್ಬೇಕು? ಪಾಕೆಟ್ ಮನಿ ಕೊಡಪ್ಪ. ತೆಗ್ದಿರೋ ಪುಡ್ಕೋಸಿ ಮಾರ್ಗೆ ಪಾಕೆಟ್ ಮನಿ ಕೊಡ್ತಾನಂತ. ಹೋಗಲೇ. ಹಲೋ, ಹಾ ಬರ್ತೀನಿ ಬಿಡಿ, ಬರ್ತೀನಿ. ಊಟ ಮಾಡಿ 3 ದಿನ ಆಯ್ತು. ಅಯ್ಯೋ ಪಾಪ, ಯಾರೆತ್ ಮಗನ ಏನೋ ಅಳ್ಬಿಡ ಕಣೆ. ಊಟ ಮಾಡಿಲ್ಲ ಅಂತೀರ. ತಗೋಪ್ಪ, ಬಿರಿಯಾನಿನೇ ತಿನ್ನ.
ಭಿಕ್ಷುಕ ಮನೆ ಒಳಗೆ ಯಾಕೆ ಹೋಗ್ತಾ ಇದ್ಯಾ? ಹಾ, ಭಿಕ್ಷುಕರು ನಮ್ಮನೆಗೆ ಹೋಗ್ತಾವ್ರೆ. ಓ, ನನ್ನ ಮಗನೇ. ಅಲ್ಲೇ ನೋಡ್ತಾ ಇದ್ರ, ಅಲ್ಲಿ ಯಾರು ಬಾಗಿಲು ಬಡಿತಾರ, ಹೋಗಿ ತೆಗಿಯೋಗ್ರಿ. ನಿಮ್ಗೆ ಹೇಳ್ತಾ ಹೋಗಿ ಬಾಗಿಲು ತೆಗಿಯೋಗ್ರಿ. ಏಯ್ ನಿಮ್ಮನೇನೆ ಬಡಿತಾರಲ್ಲ. ನಮ್ಮನೆಲ್ಲ ಓ ಧೀರಾಜ್, ಬಹಳ ಅಪರೂಪ ಮನೆಗೆ ಬಂದ. ಕೊಡು ಕೊಡು, ಹಿಡ್ಕತ್ತೀನಿ. ಹೋಗ್ 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 ಕುತ್ಕೋ. ಇದು ಸ್ನೇಹ ಅಂತಂದ್ರೆ. ಅಯ್ಯೋ, ನನ್ನ ಫ್ರೆಂಡ್ ಮೇಡಮ್, ಬಹಳ ವರ್ಷ ಆದ್ಮೇಲೆ ಬಹಳ ಖುಷಿ ಪಡ್ಬೇಕು ಅವನಿಗೆ. ಓಹೋ ಧೀರಾಜ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಗ. ಅಯ್ಯೋ, 20 ಕಿಲೋಮೀಟರ್ ಇಂದ ನಿಮ್ ಮನೆ ಹುಡ್ಕೊಂಡು ಸಾಕಾಯ್ತು ಕಣಯ್ಯ. ಅಂದಂಗೆ ಇಲ್ಲಿ ಟಾಯ್ಲೆಟ್ ಎಲ್ಲಿದೆ? ಅಲ್ಲ, ಏನ್ ಮಾತಾಡ್ತಾನ? ಇಲ್ಲಿದ್ಯಾ? ಇದೇನ್ ಬರೀ ಲೇಡೀಸ್ ಟಾಯ್ಲೆಟ್ ಆಗ್ಬಿಟ್ಟದೆ. ಎಲ್ಲ ಕ್ಯೂಗ್ ನಿಂತ್ಬಿಟ್ಟಾರೆ. 5 ರೂಪಾಯಿ ಜೋರ್ ಕಲೆಕ್ಷನ್. ಏನ್ ಮಾತಾಡ್ತಿದ್ಯಪ್ಪ ನೀನು? 2 ರೂಪಾಯಿ ಕೊಡ್ತೀನಿ, ಒಂದು ಕಟ್ಟೆ ಹೋಗ್ತೀನಿ. ಹೋಗಲೇ. ಯಾಕೋ ಎಲ್ಲ ಮಿಸ್ ಹೊಡಿತಾ ಇದೆಯಲ್ಲ? ಫಸ್ಟ್ ಇಲ್ಲಿಂದ ಎಷ್ಟು ಬಿಡ್ಬೇಕು ನಾನು? ಆಯ್ಕಿಲ್ಲ. ಓಹೋ ಧೀರಾಜ್, ಏನಯ್ಯ ಅಪ್ರೂಪಕ್ ಮನೆಗೆ ಬಂದ್ಬಿಟ್ಟಿದ್ಯಾ? ಹೌದೌದು. ಕುತ್ಕೋ ಬಾ. ಕುತ್ಕೊಳ್ಳೋಣ. ಏನು ಕುತ್ಕೊಂಡ್ಬಿಟ್ಟು ಏನೋ ಮಾತಾಡ್ತಲ್ಲ ವಜ್ಜ. ಓಹೋ, ಏನಯ್ಯ ಧೀರಾಜ್, ಬಹಳ ಅಪ್ರೂಪಕ್ ಮನೆಗೆ ಬಂದ್ಬಿಟ್ಟೆ. ಮದುವೆಗಿದೆ ಆಗಯ್ಯ? ನನ್ನ ಮಗನೇ, ನಾನು ಮದ್ವೆ ಆಗಕ್ಕೆ ಈ ಇನ್ವಿಟೇಷನ್ ನಿಮ್ಮ ಮನೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದು ಕಣ. ನೋಡ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿನ್ನ ಹೆಂಡತಿ, ನಿನ್ ಮಗ ಎಲ್ಲಾರು ಕರ್ಕೊಂಡು ದಯವಿಟ್ಟು ಮದುವೆಗೆ ಬರ್ಬೇಕಪ್ಪ. ನೀರು ಕುಡಿತೀಯಾ? ನೀರಾಯ್ತು. ಕುತ್ಕೋ. ನೀರಾರು ತರ್ಸಲೆ ಮಂಜ. ಓ ಧೀರಾಜ್, ಏನಯ್ಯ ಬಹಳ ಅಪ್ರೂಪಕ್ ನಮ್ಮ ಮನೆಗೆ ಬಂದ್ಬಿಟ್ಟೆ. ಅಂದಾಗೆ ಇಲ್ಲಿ ನೋಡಿಲಿ, ನನ್ನ ಮದುವೆ ಇದೆ, ದಯವಿಟ್ಟು ಬರ್ಬೇಕು, ಕುಟುಂಬ ಸಮೇತರಾಗಿ ಬರ್ಬೇಕು. ಓಕೆನಾ? ಇದು ನನ್ನ ಮದುವೆ ಇನ್ವಿಟೇಷನ್ ಕಾಣ. ಅಪ್ಪ, ನಂಗ್ ಟ್ರೋಫಿ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್, ನಿಮ್ ಮಗ ಟ್ರೋಫಿ ತಂದವನೇ. ಗುಜರಾತ್ ನನ್ ಮಗನೇ, ಅವನು ನಿನ್ ಮಗ ಕಣ. ಸಾಧ್ಯನೇ ಇಲ್ಲ. ಯಾಕೆ? ನೀನೇ ಹೇಳ್ದಲ್ಲ ಗುಜರಾತ್ ನನ್ನ ಮಗ ಅದು. ಓ ಮೈ ಸನ್. ಓ ಮೈ ಡ್ಯಾಡ್. ಅಯ್ಯಯ್ಯೋ, ಆತಪ್ಪ ಸರ್, ನಾವು ಊರ್ಗ್ ಹೋಗ್ಬೇಕು, ಟೈಮ್ ಆಗುತ್ತೆ, ನಾ ಬರ್ತೀವಿ ಸರ್. ಅಪ್ಪ ದೇವ್ರು, ಅದು ನನ್ನ ಡೈಲಾಗ್ ಕೊಡು. ನಿಮ್ ಮನೆಗ್ ಬಂದಿರೋ ನಾನು, ಊರ್ಗ್ ಹೋಗ್ಬೇಕಾಗಿರೋ ನಾನು, ಇದು ನಿನ್ ಮಗ, ಇದು ನಿನ್ ಮನೆ ಕಣ. ಅರ್ಥ ಮಾಡ್ಕೊಳ, ಇವನು ನಿನ್ ಮಗ. ನಾಯಿನ ಮಗನೇ, ನಿನ್ ಜೊತೆಲಿದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ. ಮಗ. ಓ ಧೀರಾಜ್, ಮದುವೆ ಆಗಿದ್ವಿ ಆಗಯ್ಯ. ಬ್ಯಾಗ್. ಅಯ್ಯೋ, ಏನ್ ಮರೋ ಮೇಡಮ್ ಇವನ್ಗೆ, ಬ್ಯಾಗ್ ಮರ್ತು ಬಾಗ್ಲೆ ಎತ್ಕೊಂಡು ಹೋಗ್ತಾವ್ನೆ. ಅಲ್ಲ, ನಿಮ್ಮ ಅಪ್ಪಂಗೆ ಹೇಳೋದಲ್ವೇನಪ್ಪ? ಓ ಮೈ ಸನ್. Oh my dad. ನಿಮ್ಮುಡಿದ ಮಲ್ಲಿಗೆ ಹೂವಿನ ಅಂದ ಕರ್ತಂತೂರಿಂದ ಅದ್ರಲ್ಲಿ ಇಟ್ಟಿನಿ ತಾನನ್ನ ಎಷ್ಟೇ ಆದ್ರೂ ಗಂಡಂದಿರಿಗೆ ಹೆಂಡತಿ ಮರ್ತೋಗ್ತಾರ? ಇಲ್ಲ, ಅಷ್ಟು ಪ್ರೀತಿ ನಿಮ್ಮ ಯಜಮಾನ್ರಿಗೆ. ತಗೋ, ಈ ಬಟ್ಟೆಲಿ ಹೋಗಿ ಈ ತಿಂಗಳಿಂದ 30 ರೂಪಾಯಿ ಜಾಸ್ತಿ ಕೊಡ್ತೀನಿ ಕಣಮ್ಮ. ನಾನು ನಿನ್ನ ಹೆಂಡತಿ.